ನಾವು ರೈತ ಕುಟುಂಬ, ಬಡ ರೈತ ಕುಟುಂಬಕ್ಕೆ ಸೇರಿದವರು. ನಾವು ಚಿಕ್ಕ ವಯಸ್ಸಲ್ಲೇ ನಮ್ಮ ತಂದೆ ಕಳ್ಕೊಂಡಿದ್ದೀನಿ. ನಾವು ಒಂದು ತೋಟದಲ್ಲಿ ಕೆಲಸ ಮಾಡಬೇಕಾದ್ರೆ ಈ ಅಮ್ಮ ಕನಸಲ್ಲಿ ಬಂದು, ನಾನು ಇಂಥ ಕಡೆ ಇದ್ದೀನಿ, ನನ್ನನ್ನು ಬೇಗ ತಗೋ, ನಾನು ಉದ್ಧಾರ ಮಾಡ್ತೀನಿ ಅಂತ ಹೇಳಿ ಕನಸಲ್ಲಿ ಬಂದು ಹೇಳಿದ ಮೇಲೆ ಆ ತೋಟದಲ್ಲಿ ಉಳುಮೆ ಮಾಡುವಾಗ ಆ ದೇವಿ ಸಿಕ್ಕಿದ್ದು. ಅಕ್ಟೋಬರ್ನಲ್ಲಿ ದುರ್ಗಾಷ್ಟಮಿ ದಿನ ಸಿಕ್ಕಿದ್ದು. ನನ್ನನ್ನು ನೀನು ದುರ್ಗಾ ಮಹೇಶ್ವರಿ ಅಂತ ಇಟ್ಟು ಪೂಜೆ ಮಾಡು, ಲೋಕ ಕಲ್ಯಾಣಾರ್ಥವಾಗಿ ನನ್ನನ್ನು ಉಪಯೋಗಿಸು ಅಂತ ಹೇಳಿ ಪೂಜೆ ನಾವು ಆ ಅಮ್ಮನ ತಗೊಂಬಂದು ಪೂಜೆ ಮಾಡ್ತಾ ಇದ್ದೀರಿ. ನನ್ನನ್ನು ನೀನು ದುರ್ಗಾ ಮಹೇಶ್ವರಿ ಅಂತ ಇಟ್ಟು ಪೂಜೆ ಮಾಡು, ಲೋಕ ಕಲ್ಯಾಣಾರ್ಥವಾಗಿ ನನ್ನನ್ನು ಉಪಯೋಗಿಸು ಅಂತ ಹೇಳಿ ಪೂಜೆ ನಾವು ಆ ಅಮ್ಮನ ತಗೊಂಬಂದು ಪೂಜೆ ಮಾಡ್ತಾ ಇದ್ದೀರಿ. ಇದು ಹಳೆ ಮನೆ. ಹಳೆ ಮನೆ ಒಳಗಡೆ ಇದು ರಾಗಿ ತುಂಬಿದ ಕಣಜ. ಈ ಕಣಜದ ಮೇಲೆ ಅಮ್ಮನ ತಗೊಂಬಂದು ಕೂಡಿಸಿದ ಮೇಲೆ ಅದೇ ಜಾಗದಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದೀರಿ. ಆಮೇಲೆ ಹಳೆ ಮನೆಯನ್ನೆಲ್ಲ ಡೆಮಾಲಿಷ್ ಮಾಡಿಸಿ ಹೊಸದಾಗಿ ದೇವಸ್ಥಾನ ಎಲ್ಲ ಕಟ್ಟಿಸಿ ಆಮೇಲೆ ಅಮ್ಮನ ಅಲ್ಲೇ ಪ್ರತಿಷ್ಠೆ ಮಾಡಿ ಪೂಜೆ ಮಾಡ್ತಾ ಇದ್ದೀರಿ. 78-79 ಇಸ್ವಿಯಿಂದನೂ ಪೂಜೆ ಮಾಡ್ತಾ ಇದ್ದೀರಿ. ಇದು ಇಷ್ಟು ವರ್ಷಗಳ ಕಾಲ ಇಲ್ಲಿ ಬರೋಂಥ ಭಕ್ತಾದಿಗಳಾಗಿರ್ಬೋದು, ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ಬರೋಂಥ ಭಕ್ತಾದಿಗಳು ಏನಾದರೂ ಹರಕೆಗಳು, ಇಚ್ಛೆಗಳು ಇಟ್ಕೊಂಡು ಬರ್ತಾ ಇದ್ದಾರಾ? ಹರಕೆ ಅವ್ರ ಮನಸ್ಸಿಗೆ ಏನೋ ಒಳ್ಳೇದಾಗುತ್ತೋ ಅದನ್ನು ಇಟ್ಕೊಂಡು ಬಂದು ಮಾಡಿಸಿದ್ದಾರೆ. ಈ ದೇವಸ್ಥಾನ ಒಬ್ಬೊಬ್ರು ಮಾಡಿಸ್ಯವ್ರೆ. ಮತ್ತು ಆ ಧ್ವಜಸ್ತಂಭ, ಆ ಪ್ರದೀಪ್ ಈಶ್ವರ್ ಆ ಧ್ವಜಸ್ತಂಭ ಮಾಡಿಸವನೆ. ಮೇಲೆ ಸಿಂಹ ನಾವಣೆ ಪ್ರದೀಪ್ ಈಶ್ವರೇ ಮಾಡಿಸವನೆ. ಮತ್ತು ಶ್ರೀಚಕ್ರ 30 kg ಬೆಳ್ಳಿಯಲ್ಲಿ ಶ್ರೀಚಕ್ರ ಮಾಡಿಸಿಕೊಟ್ಟವನೆ. ಆ ತಳಗಡೆ ಇದೆಯಲ್ಲ, ಅದು ಆ ತಳಗಡೆ ಇರೋದನ್ನ ಪ್ರದೀಪ್ ಈಶ್ವರ್ ಮಾಡಿಸ್ಕೊಟ್ಟವನೆ. ಪ್ರದೀಪ್ ಈಶ್ವರ್ ಮಾಡಿಸವನೆ. ಮತ್ತು ಬೇಕಾದಷ್ಟು ಜನ ಬೆಳ್ಳಿ ಬಂಗಾರ ಎಲ್ಲ ಕೊಟ್ಟು, ಇದೆಲ್ಲ ಬೆಳ್ಳಿ ಎಲ್ಲ ಕೊಟ್ಟು, ಬೇರೆಯವರೆಲ್ಲ ಕೊಟ್ಟು, ಭಕ್ತರು ಕೊಟ್ಟು ಇದೆಲ್ಲ ಮಾಡಿಸಿದ್ದಾರೆ. ಅಂದ್ರೆ ಇಲ್ಲಿ ಏನಾದ್ರು ಹರಕೆಗಳು, ಇಚ್ಛೆಗಳು ಅನ್ಕೊಂಡ್ರೆ ಈಡೇರುತ್ತಾ? ಇದೆ. ಭಕ್ತಾದಿಗಳೆಲ್ಲ ನೀವು ಶುಕ್ರವಾರ ಬಂದಿದ್ರೆ, ಮಂಗಳವಾರ, ಶುಕ್ರವಾರ, ಭಾನುವಾರಗಳು ಬಂದಿದ್ರೆ ಅವ್ರನ್ನೇ ನೀವು ಕೇಳ್ಬೋದಾಗಿತ್ತು. ಇದು ವಿಶೇಷ ಪೂಜೆ ಯಾವಾಗ ನಡೆಯುತ್ತೆ? ಪ್ರತಿದಿನ ವಿಶೇಷನೇ ಇರುತ್ತೆ. ನಾವು ಬೆಳಗ್ಗೆ ಗೋಪೂಜೆ ಮಾಡ್ತೀರಿ. ಗೋಪೂಜೆ ಮಾಡಿ ಆದಮೇಲೆ ಗರ್ಭಗುಡಿ ಓಪನ್ ಮಾಡ್ತೀರಿ. ಆಮೇಲೆ ಕಳಸ ಪೂಜೆ ಮಾಡ್ತೀರಿ. ಕಳಸ ಪೂಜೆ ಆದಮೇಲೆ ಹೋಮ ಮಾಡ್ತೀರಿ. ಹೋಮ ಆದಮೇಲೆ ಪಂಚಾಮೃತ ಅಭಿಷೇಕ ಮಾಡ್ತೀರಿ, ಅಲಂಕಾರ ಮಾಡ್ತೀರಿ. ಮತ್ತು ಮಹಾಮಂಗಳಾರತಿ ಇಲ್ಲಿ ವಿಶೇಷ. ಅದೆಲ್ಲ ದೀಪ ಇದೆಯಲ್ಲ, ಆ ದೀಪ ಅವುಗಳೆಲ್ಲ ಮಹಾಮಂಗಳಾರತಿ ಮಾಡ್ತೀವಿ, ವಿಶೇಷ. ಇದು ವರ್ಷಕ್ಕೆ ಒಂದು ಸರಿ ಅಂಬಾರಿ ಉತ್ಸವ ಅಂತ ನಡೆಸ್ತಾರೆ. ನವರಾತ್ರಿಯಲ್ಲಿ ಈ ಅಮ್ಮ ನವರಾತ್ರಿಯಲ್ಲೇ ನಮ್ಗೆ ಸಿಕ್ಕಿರೋದ್ರಿಂದ ಆ ನವರಾತ್ರಿ ವಿಶೇಷನ ಇಲ್ಲಿ ಜಾಸ್ತಿ ಹಮ್ಮಿಕೊಂಡಿದ್ದೀರಿ. ಈಗ ಏನು ಮಾಡ್ತೀರಂದರೆ 3 ದಿನ ಕಾರ್ಯಕ್ರಮ ಇರ್ತದೆ. 9 ದಿನನೂ ಇರುತ್ತೆ. 9 ದಿನನೂ ಒಂದೊಂದು ಪೂಜಾ ಕಾರ್ಯಕ್ರಮಗಳು ಇದ್ದೇ ಇರುತ್ತೆ. ವಿಶೇಷ ಅಲಂಕಾರ ಎಲ್ಲ ಇರ್ತದೆ ನವರಾತ್ರಿಯಲ್ಲಿ. ಅಷ್ಟಮಿ ದಿನ, ದುರ್ಗಾಷ್ಟಮಿ ದಿನ ಈ ಅಮ್ಮನಿಗೆ ವಿಶೇಷ ಪೂಜೆ ಇರ್ತದೆ. ಆಗ ದುರ್ಗಾ ಹೋಮ, ಮಹಾಚಂಡಿ ಹೋಮ, ಇಂಥ ಹೋಮಗಳೆಲ್ಲ ದುರ್ಗಾ ಅಷ್ಟಮಿ ದಿನ ಮಾಡ್ತಾರೆ. ಆಮೇಲೆ ಅಭಿಷೇಕ ಮಾಡ್ತಾರೆ, ಅಲಂಕಾರ ಮಾಡ್ತಾರೆ. ಆಮೇಲೆ ಊಟ ಇರ್ತದೆ. ಆನೆ ತರಿಸಿ ಅಂಬಾರಿ ಮೇಲೆ ಉತ್ಸವ ಇರ್ತದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ. ಮತ್ತು ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ ವಸ್ತ್ರದಾನ ಇರ್ತದೆ. ಗಂಡಸರಿಗ ಹೆಂಗಸರು ಕೂಡ ವಸ್ತ್ರದಾನ ಇರ್ತದೆ. ಆ ಅಮ್ಮನ ಹೆಸರ ಮೇಲೆ ಅದನ್ನು ಮಾಡ್ತಾ ಇರ್ತೀವಿ. ದೇವಸ್ಥಾನದ ಟೈಮಿಂಗ್ ಏನಿದೆ? ಟೈಮಿಂಗ ಬೆಳಗ್ಗೆ 9ರಿಂದ ರಾತ್ರಿ 9 ಗಂಟೆ ಗಂಟು ಓಪನ್ ಇರುತ್ತೆ. ಇದು ಯಾವಾಗ ಅಂದ್ರೆ ಡೈಲಿ ಇರುತ್ತಾ? ಡೈಲಿ ಇರುತ್ತೆ. ಮತ್ತೆ ಅಮಾವಾಸ್ಯೆಗೆ ಒಂದು ಸ್ವಲ್ಪ ವಿಶೇಷ ಪೂಜೆ. ಅಮಾವಾಸ್ಯೆ ದಿನ ಪ್ರತ್ಯಂಗಿರಿ ದೇವಿ ಹೋಮ ನಡೀತದೆ. ಇಲ್ಲಿ ಅಮಾವಾಸ್ಯೆ ದಿನ ಪ್ರತ್ಯಂಗಿರಿ ದೇವಿ ಹೋಮ ನಡೀತದೆ. ಮತ್ತು ಅಷ್ಟಮಿ, ನವಮಿ, ಚತುರ್ದಶಿ ದುರ್ಗಾ ಪಾರಾಯಣ ನಡೀತದೆ. 9 ದುರ್ಗಾ ಪಾರಾಯಣ ಆದಮೇಲೆ ಚಂಡಿ ಹೋಮ ಇರ್ತದೆ. ಹಾಗೆ ಇಲ್ಲಿ ಅಡ್ರೆಸ್ ಸ್ವಲ್ಪ ಬರುತ್ತೆ ಅಂತ ಹೇಳ್ಬೇಕಾ? ಮತ್ತು ಈಗ ಇಲ್ಲಿ ಮತ್ತು ಸಾಂಸ್ಕೃತಿಕವಾಗಿ ಇವು ಮದುವೆಗಳು ನಡೀತಾ ಇರ್ತವೆ. ದೇವಸ್ಥಾನದ ವತಿಯಿಂದ ಮದುವೆಗಳು ನಡೀತಾ ಇರ್ತವೆ. ಮತ್ತು ಬೇಕಾದಷ್ಟು ಕೆಲವು ಹೋಮಗಳೆಲ್ಲ ನಡೀತಾ ಇರ್ತವೆ.
ಇಲ್ಲಿ ರುದ್ರ ಹೋಮತಾಗಿಂದ ನಡೀತದೆ, ಗೊತ್ತಾಯ್ತಾ. ಸರ್ಪ ದೋಷ ಪೂಜೆ ಎಲ್ಲ ಮಾಡಿಸ್ತಾರೆ, ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ಪೂಜೆ, ಮತ್ತು ರಾಹು ಕೇತು ದೋಷ, ನವಗ್ರಹ ಶಾಂತಿ, ಇವೆಲ್ಲ ಪೂಜೆಗಳೆಲ್ಲ ಇಲ್ಲಿ ಭಕ್ತರು ಬಂದು ಹೇಳಿ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಓಕೆ, ಇದು ಅಡ್ರೆಸ್ ದೇವನಹಳ್ಳಿ ತಾಲೂಕು, ವಿಜಯಪುರ ಹೋಬಳಿ, ಮಂಡಿಬೆಲ್ಲಿ ಗ್ರಾಮ ಪಂಚಾಯತಿಗೆ ಸೇರಿದ ಗಡದನಾಯಕನಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ನಾವು ಪಬ್ಲಿಕ್ ಮಾಡೋಕ್ಕೆ ಹೋಗಿ ಎಲ್ಲಿ ಏನೂ ಮಾಡಿಲ್ಲ. ವಿಶೇಷ ಇದ್ದಾಗ ಅದೇ ಬರ್ತಾರೆ, ನಿಮ್ಮ ಹತ್ರ ಬರ್ತಾರೆ, ಚಾನಲ್ ಇದು ಮಾಡ್ತಾರೆ. ನಾವು ಯೂಟ್ಯೂಬ್ಗೆ ಹಾಕ್ಸೋದು, ಅದಕ್ಕೆ ಹಾಕ್ಸೋದು, ಆ ಪಬ್ಲಿಕ್ ಏನೂ ನಾವು ಮಾಡಿಲ್ಲ. ಬರ್ಬೋದು, ಹೋಗ್ಬೋದು ಅಷ್ಟೇ. ಹಂಗೆ ಪ್ರಚಾರ ಆಗ್ತಾಯಿದೆ, ಹಂಗೆ ಜನ ರಶ್ ಆಗ್ತಾಯಿತ್ತು. ಥ್ಯಾಂಕ್ ಯು ಸರಿ.